ಹಾಡಹಗಲೇ ಕಾರಲ್ಲಿಟ್ಟಿದ್ದಂಥ 2 ಲಕ್ಷ ರೂಪಾಯಿಯನ್ನ ದೋಚಿದ್ದಾನೆ ಖದೀಮನೊಬ್ಬ. ಬೀದರ್ನ ಬಾಲ್ಕಿ ತಾಲೂಕಿನ ಮಹಾತ್ಮ ಗಾಂಧಿ ಸರ್ಕಲ್ ಸಮೀಪ ನಡೆದಿರುವಂಥ ಘಟನೆ ಇದು. ಕಾರಿನ ಗ್ಲಾಸ್ ಅನ್ನು ಒಡೆದು ಹಣ ಎಗರಿಸಿ ಎಸ್ಕೇಪ್ ಆಗಿದ್ದಾನೆ ಕಳ್ಳ. ಕದ್ದ ಹಣವನ್ನು ಶರ್ಟ್ ಒಳಗೆ ಇಟ್ಕೊಂಡು ಖದೀಮ ಪರಾರಿಯಾಗಿದ್ದಾನೆ. ಇದೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕದ್ದೊಯ್ತಾ ಇರುವಂಥ ದೃಶ್ಯ. ನಿಲ್ಲಿಸಲಾಗಿದ್ದಂಥ ಕಾರಲ್ಲಿ ದುಡ್ಡಿತ್ತು. ದುಡ್ಡು ನೋಡಿದಂಥ ಕಳ್ಳ ಆ ಕಾರಿನ ಗಾಜನ್ನು ಒಡೆದು ಆ ದುಡ್ಡನ್ನು ಎಗರಿಸಿ ಪರಾರಿಯಾಗಿದ್ದಾನೆ. ಬಾಲ್ಕಿಯ ಮಹಾತ್ಮ ಗಾಂಧಿ ಸರ್ಕಲ್ ಸಮೀಪ ನಡೆದಿರುವಂಥ ಘಟನೆ ಇದು. ಇವತ್ತು ಬೆಳಗ್ಗೆ 11:30 ಗಂಟೆಗೆ ನಮ್ಮ ಡ್ರೈವರ್ ಆಗ್ತಕ್ಕಂಥ ಶ್ರೀಕಾಂತ್ HDFC ಬ್ಯಾಂಕಿನಿಂದ ಬಂದು ನಮ್ಮ ಗಾಡಿಯಲ್ಲಿ ಬಾಲ್ಕಿಯಲ್ಲಿ ನಡೆದಿರುವಂಥ ಘಟನೆ ಬೀದರ್ನಲ್ಲಿ ಮಹಾತ್ಮ ಗಾಂಧಿ ಸರ್ಕಲ್ ಸಮೀಪ ಕಾರ್ ನಿಲ್ಲಿಸಿದ್ರು. ಕಾರ್ ಒಳಗೆ ದುಡ್ಡಿತ್ತು. ಅದನ್ನು ಮೊದಲೇ ಆತ ಗುರುತು ಮಾಡಿ ಇಟ್ಕೊಂಡಿದ್ದ, ಅಂದರೆ ಹೊಂಚು ಹಾಕಿದ್ದ. ಬ್ಯಾಂಕಿಗೆ ಹೋಗಿರೋದು, ಬ್ಯಾಂಕಿಂದ ಹಣ ಡ್ರಾ ಮಾಡಿರೋದು, ಇದನ್ನೆಲ್ಲ ಹೊಂಚು ಹಾಕಿ ಆತ ಕಳ್ಳತನ ಮಾಡಿದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮನೆಯ ಕೆಲಸದವರಿಗೆ ಕೊಡಬೇಕು ಅಂತ 2 ಲಕ್ಷ ರೂಪಾಯಿ ದುಡ್ಡು ಡ್ರಾ ಮಾಡಿ ಇಟ್ಕೊಂಡಿದ್ರು ಶ್ರೀಕಾಂತ್ ಅನ್ನೋರು. ಶಿವಕುಮಾರ್ ಶ್ರೀಕಾಂತ್ ಅಂತ ಅವರ ಕಾರು ಚಾಲಕ. ಇನ್ನು ಕಾರ್ ನಿಲ್ಲಿಸಿ ಯಾರನ್ನೋ ಭೇಟಿಯಾಗೋದಕ್ಕೆ ಅಂತ ತೆರಳಿದ್ದಾರೆ. ಈ ವೇಳೆ ಹೊಂಚು ಹಾಕಿ ಕಾದಿದ್ದಂಥ ಕಳ್ಳ ಗಾಜನ್ನು ಒಡೆದು ದುಡ್ಡು ಕದ್ದು ಪರಾರಿಯಾಗಿದ್ದಾನೆ. ಇನ್ನು ಆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ, ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.